ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ. ರಾಜಾಜಿನಗರ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ಮತ್ತು ಗುರುತು ಕಾರ್ಡು ವಿತರಣೆ. ಅಧ್ಯಕ್ಷರಾದ ಎನ್ ವೆಂಕಟೇಶ್ ರವರು ಮತ್ತು ಕಂದಾಯ ಅಧಿಕಾರಿ ಬಸವರಾಜ್ ಹಾಗೂ ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯರುಗಳ ಜೊತೆ ಸಭೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎನ್ ವೆಂಕಟೇಶ್ ರವರು ಮಾತನಾಡಿ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು, ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣನವರು, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎಚ್ ರೇವಣ್ಣರವರು, ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣಪ್ಪ, ಮಹಿಳಾ ನಿಗಮ ಮಂಡಳಿ ಅಧ್ಯಕ್ಷರಾದ ಜಿ ಪದ್ಮಾವತಿ ರವರು ಮಾರ್ಗದರ್ಶನದಲ್ಲಿ ಸಭೆ ಆಯೋಜಿಸಲಾಗಿದೆ. ಗ್ಯಾರಂಟಿ ಸಮಿತಿಯ ಸದಸ್ಯರುಗಳು ಎಲ್ಲರೂ ಕೂಡ ಒಟ್ಟುಗೂಡಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನ್ಯಾಯಬೆಲೆ ಅಂಗಡಿ ಹೆಸರು, ಅಡ್ರೆಸ್ಸು, ಬಟ್ ಮಾಲೀಕನ ದೂರವಾಣಿ ಸಂಖ್ಯೆ ಹಾಗೂ ಅಲ್ಲಿ ರೇಷನ್ ಅಂಗಡಿಯಲ್ಲಿ ಇರುವಂಥ APL ಕಾರ್ಡು ಹಾಗೂ BPL ಕಾರ್ಡು, ಅಂತ್ಯೋದಯ ಕಾರ್ಡು ಸಂಖ್ಯೆಗಳನ್ನ ಪರಿಶೀಲನೆ ಮಾಡಿ ಸ್ಲಿಪ್ಪಲ್ಲಿ ಬರ್ಕೊಂಬಂದು ಗ್ಯಾರಂಟಿ ರಾಜಾಜಿನಗರ ಗ್ಯಾರಂಟಿ ಆಫೀಸ್ಗೆ ಕೊಡುವಂಥ ರೀತಿಯಲ್ಲಿ ಇವತ್ತು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ಎಷ್ಟು ಜನ ಸದಸ್ಯರಿಗೆ ಗೈಡ್ಲೈನ್ಸ್ ಅನ್ನು ನೀಡಿದ್ದೀರಾ? ಈಗ ನಮ್ಮ ರಾಜಾಜಿನಗರ ಗ್ಯಾರಂಟಿ ಸಮಿತಿ 14 ಜನ ಸದಸ್ಯರು ಕೂಡ ಎಲ್ಲರೂ ಕೂಡ ID ಕಾರ್ಡ್ ಕೊಟ್ಟು ಇವತ್ತು ಅವ್ರಿಗೆಲ್ಲ ಕೂಡ ಈ ನಮ್ಮ ಆದೇಶ ಏನ್ ಮಾಡ್ತೋ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾದಂಥ HM ರೇವಣ್ಣವರು ಹಾಗೂ BBMP ಗ್ಯಾರಂಟಿ ಸಮಿತಿ ಆದ ಕೃಷ್ಣಪ್ಪನವರು ಹಾಗೂ ಉಪಾಧ್ಯಕ್ಷರಾದ ಶಿವರಾಜ್ ಅಗ್ಡಿ ಅವರು, ಇವರೆಲ್ಲರೂ ಏನು ಆದೇಶದ ಪರವಾಗಿ ಸದಸ್ಯರನ್ನು ಎಲ್ಲರೂ ಕೂಡ ಕರೆದು ID ಕಾರ್ಡ್ ಅನ್ನು ಕೂಡ ವಿತರಣೆ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಳ್ಳಲಾಯಿತು. ಆ ಸಭೆಯಲ್ಲಿ ಎಲ್ಲ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಂಗಡಿ ಹೆಸರು, ದೂರವಾಣಿ ಸಂಖ್ಯೆ, BPL ಕಾರ್ಡ್, APL ಕಾರ್ಡು, ಅಂತ್ಯೋದಯ ಕಾರ್ಡು ಸಂಖ್ಯೆಗಳನ್ನ ಪರಿಶೀಲನೆ ಮಾಡಿ ತಗೊಂಬಂದು ಗ್ಯಾರಂಟಿ ಆಫೀಸ್ಗೆ ತಲುಪುವಂತ ಕೆಲಸವನ್ನ ಮುಂದುವರೆದಿದ್ದೀವಿ. ಹುಟ್ಟು ಎಲ್ಲಾಗಿತ್ತು ಅಂದ್ರೆ 2023 ಚುನಾವಣೆಗೆ 2-3 ತಿಂಗಳು ಮುಂಚೆ ಈ ರೀತಿಯ ಯೋಜನೆಯನ್ನ ತರಬೇಕು ನಾವು ಅನ್ಕೊಂಡಿದೀವಿ. ಸರ್ಕಾರದವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನ ತರ್ತೀವಿ ಅಂದಾಗ ನಮ್ಮ ವಿಪಕ್ಷಗಳನ್ನು ನೋಡಿ ಅಪಹಾಸ್ಯ ಮಾಡಿದ್ರು, ನಗಾಡಿದ್ರು. ಇದೆಲ್ಲ ಸಾಧ್ಯನೇನ್ರಿ? 2,000 ಕೊಡ್ಲಿಕ್ಕೆ ಸಾಧ್ಯನೇನ್ರಿ? ಜನರಿಗೆ ಅಕ್ಕಿ ಕೊಡ್ತಿರೋದೇ ದೊಡ್ಡ ವಿಚಾರ. ಗೃಹಜ್ಯೋತಿ ಕೊಡೋಕ್ ಸಾಧ್ಯನಾ? ಗೃಹಲಕ್ಷ್ಮಿ ಕೊಡೋಕ್ ಸಾಧ್ಯ? ಪುಕ್ಸಟ್ಟೆ ಭಾಗ್ಯಗಳು ಇದನ್ನು ಕೊಡೋಕ್ ಸಾಧ್ಯನಾ ಅಂತ ಅಪಹಾಸ್ಯ ಮಾಡಿದ್ರು. ಎಲ್ಲೋ ಒಂದು ಕ್ಷಣಕ್ಕೆ ನಮಗೂ ಹಂಗೆ ಅನ್ಸಿತ್ತು. ನಾವೆಲ್ಲ ಕಾರ್ಯಕರ್ತರಿಗೆ 14 ಜನ ಕೂತಿದೀವಿ. ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಏನಾಗಿದ್ವಲ್ಲ, ಮೂಲತಃ ನಮಗೆ ಟಾಸ್ಕ್ಗಳು ಕೊಟ್ಟಿದ್ರು. ಮನೆಗೆ ಒಂದು ಕಾರ್ಡ್ ಅನ್ನು ಕೊಟ್ಟಿದ್ರು ನಮ್ಗೆ, ಏನು ಗ್ಯಾರಂಟಿ ಕಾರ್ಡ್ ಅಂತ. ಆ ಮನೆಗೆ ನಾವು ನನ್ನ ಒಂದು ವಾರ್ಡಲ್ಲಿ ನಾನು 1000 ಮನೆಗಳಿಗೆ ಹೋಗಿದ್ವಿ. ಕಾರ್ಡ್ ಅನ್ನ ಜನರಿಗೆ ತಗೊಂಡೋಗ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಅಂತ ನೋಡಿ ಇದನ್ನ ನಾವು ಕೊಡ್ತಾ ಇದೀವಿ. ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 23 ಚುನಾವಣೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇದನ್ನೆಲ್ಲವನ್ನು ನಾವು ಪೂರೈಸ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟು ಬಂದಿದ್ವಿ. ಆ ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟಿದ್ದು ನಮ್ಗೆ ಅನುಕೂಲ ಆಯ್ತು. ಜನ ನಮ್ಮನ್ನ ನಂಬಿದ್ರು. ವಿಪಕ್ಷಗಳು ನಂಬಿಲ್ಲ, ಅಪಹಾಸ್ಯ ಮಾಡ್ಕೊಂಡೇ ಕೂತಿದ್ರು. ನಮ್ಮನ್ನ ನಂಬಿದ್ದು ಜನ 136 ದಾಟಿದ್ರು. ಬಹುಮತ ಸಿಕ್ತು, ಸರ್ಕಾರ ಅಧಿಕಾರಕ್ಕೆ ಬಂತು. ಕೊಟ್ಟ ಮಾತನ್ನ ತಪ್ಪಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಪಾಸ್ ಆಯ್ತು. ಗ್ಯಾರಂಟಿಗಳನ್ನ ಪಾಸ್ ಮಾಡಿದ್ರು. ಬೇರೆ ಪಕ್ಷದವ್ರು ಏನೇನ್ ಮಾಡಿದ್ರು ಅದನ್ನ ರಾಜಕೀಯ ಮಾತಾಡೋದು ಬೇಡ. ಆಯ್ತು, ಘೋಷಣೆ ಮಾಡೋದ್ ಮೇಲೂ ಕೂಡ ನಮ್ಮನ್ನು ನೋಡಿ ತುಂಬಾ ಕಿಂಡಲ್ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು. ಯಾಕೆ ಅಂದ್ರೆ ಏನ್ರಿ ಸಾಧ್ಯನೇನ್ರಿ? ರಾಜ್ಯದ ಬೊಕ್ಕಸ ಖಾಲಿ ಆಗೋಗುತ್ರಿ, ರಾಜ್ಯ ಪಾಪಾರಾಗೋಗುತ್ರಿ ಅಂತೆಲ್ಲ ಅಪಹಾಸ್ಯ ಮಾಡಿದ್ರು. ಅದು ಆಗಲಿಲ್ಲ. ರಾಜ್ಯ ಸುಭಿಕ್ಷವಾಗಿ ನಡೀತಿದೆ, ಏನೂ ತೊಂದರೆ ಆಗಿಲ್ಲ. ಇವತ್ತಿಗೆ ಹೇಗೆ ಬಂದಿದೆ ಅಂದ್ರೆ 20 ನನ್ನ ಸಹಪಾಠಿ ಒಬ್ರು ತೋರಿಸ್ತಿದ್ರು, 20ನೇ ಕಂತನ್ನು ತೋರಿಸಿದ್ರು. 22ನೇ ಕಂತಿಗೆ ಬಂದು ನಿಂತಿದ್ದೀವಿ. ಕಳೆದ ವಾರ ಎರಡೆರಡು ಕಂತಿನ ಹಣ ಬಂದಿದೆ. ಬರುತ್ತಾ ಇಲ್ವಾ ಬಿಟ್ಟೇ ಬಿಟ್ಟಿದ್ದಾರೆ. ವಿಪಕ್ಷಗಳು ಅದ್ರ ಬಗ್ಗೆ ಮಾತಾಡೋದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಗೊತ್ತಾಗೋಯ್ತು ಅವ್ರಿಗೆ, ಕಾಂಗ್ರೆಸ್ ಸರ್ಕಾರ ತಡೆಯೋಕ್ ಸಾಧ್ಯ ಇಲ್ಲ, ನಾವು ಜನರನ್ನು ನೇರವಾಗಿ ತಲುಪ್ತಾ ಇದೀವಿ, ಇದು ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ವಿಪಕ್ಷಗಳು ಮಾತಾಡೋದಕ್ಕೆ ಬಿಟ್ಟಿದ್ದಾರೆ. ಸೊ ನಾನು ಸದಸ್ಯಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯನಿಗೆ ಬಹಳ ಹೆಮ್ಮೆ ಪಡ್ತೀನಿ. ನಾನು ಈ ಸಮಿತಿ ಏನಕ್ಕೆ ಗ್ಯಾರಂಟಿ ಸಮಿತಿಗಳು? ಜನರಿಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಬಿಟ್ಟು ಬಂದಿದ್ದು ನಾವು ಯಾರು ಸದಸ್ಯರು ಇದೀವಲ್ಲ, ಎಲ್ಲ ನಾವೆಲ್ಲ ಕೊಟ್ಟು ಬಂದಿದ್ದೀವಿ. ಜನ ಉತ್ತರ ಪ್ರಶ್ನೆ ಕೇಳೋದು ನಮ್ಮನ್ನ, ಯಾಕ್ರಿ ಗೊತ್ತಿಲ್ಲ ದುಡ್ಡು ಅಂತ. ಬರ್ತಿದೆ ಬಿಡಿ, ಅದು ಬೇರೆ ವಿಚಾರ. ಪ್ರಶ್ನೆ ಕೇಳ್ತಾರೆ, ಉತ್ತರದಾಯತ್ವ ನಮಗಿದೆ. ಅದಕ್ಕಾಗಿ ನಮ್ಗೆಲ್ಲರಿಗೂ ಉತ್ತರದಾಯತ್ವ ಇದೆ, ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ. ಜೊತೆಗೆ ನಾನು ಬಹಳ ಖುಷಿ ಪಡೋದು, ಇವತ್ತು ನಾನು ಗ್ಯಾರಂಟಿ ಯೋಜನೆ ಅದಕ್ಕೆ ಸದಸ್ಯನಾಗಿ ಈ 2 ವರ್ಷ ಪೂರೈಸಿದೆ ಸರ್ಕಾರ. ಈಗ ಮೊನ್ನೆ ಅಥವಾ ಮೊನ್ನೆ 2 ವರ್ಷ ಪೂರೈಸಿದ್ರೆ, ಇನ್ನು 3 ವರ್ಷ ನಾವು ಸುಭಿಕ್ಷವಾಗಿ ಆಡಳಿತ ನಡೆಸಿ ಯಾವುದೇ ಸೂಕ್ತವಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಇಲ್ಲಿವರೆಗೂ ಹೇಗೆ ನಡೆದಿದೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಅಥವಾ ನಮ್ಮ ಶಕ್ತಿ ಯೋಜನೆ, ಎಲ್ಲ ಯೋಜನೆಗಳು ಇನ್ನೂ 3 ವರ್ಷ ಸರ್ಕಾರ ಆಡಳಿತದಲ್ಲಿರುವವರೆಗೆ 28ರ ಚುನಾವಣೆಗೆ ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತೆ ಅನ್ನೋ ಭರವಸೆ ನನಗಿದೆ.
ಕಮಿಟಿಯ ಅಧ್ಯಕ್ಷರಾದಂತಹ ವೆಂಕಟೇಶ್ ಸರ್ ಅವರು ಸತತವಾಗಿ ಇದು 4ನೇ ಮೀಟಿಂಗ್ ನಮಗೆ ತಗೊಂತಾ ಇರೋದು. ಪ್ರತಿ ಮೀಟಿಂಗ್ ಅಲ್ಲೂ ಅವರು ಗೈಡ್ಲೈನ್ಸ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾನೆ ಬಂದಿದ್ದಾರೆ. ಬಟ್ ಈ ಪ್ರತ್ಯೇಕವಾಗಿ ಈ ಮೀಟಿಂಗ್ ಏಕಂದ್ರೆ ನಮ್ಗೆ ಇಷ್ಟು ದಿನ ಸದಸ್ಯರುಗಳಿಗೆ ಒಂದು ಗುರುತಿನ ಚೀಟಿ ಅಂದ್ರೆ ID ಕಾರ್ಡ್ ಕೊಟ್ಟಿರಲಿಲ್ಲ. ಅದರ ವಿತರಣೆ ಸಲುವಾಗಿ ಈ ಮೀಟಿಂಗ್ ನ ಪ್ರತ್ಯೇಕವಾಗಿ ಹಮ್ಮಿಕೊಂಡಿದ್ರು. ಮತ್ತೆ ಅವ್ರಿಗೆ ಮೇಲಿನ ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ರಾಜ್ಯ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತ HM ರೇವಣ್ಣ ಸಾಹೇಬ್ರು, ಮತ್ತೆ ನಮ್ಮ ಬೆಂಗಳೂರು ಗ್ಯಾರಂಟಿ ಕಮಿಟಿ ಸದಸ್ಯ ಅಧ್ಯಕ್ಷರಾದಂತಹ G ಕೃಷ್ಣಪ್ಪನವರು ಆದೇಶ ಕೊಟ್ಟಂತೆ ಈ ತಿಂಗಳ ಕೊನೆ ಅಷ್ಟರಲ್ಲಿ ನಾವು ನಮ್ಮ ವಾರ್ಡ್ ಅಂದ್ರೆ ಇವಾಗ ಸದಸ್ಯರು ಏನ್ 14 ಜನ ಇದ್ದೀವಿ, ಅವರು ಎಲ್ಲರೂ ಇಬ್ರಿಬ್ರು ಒಂದೊಂದು ವಾರ್ಡ್ ನ ಪ್ರತಿನಿಧಿಸಿಕೊಂಡು ಪ್ರತಿ ವಾರ್ಡ್ ಅಲ್ಲಿ ಇರುವಂತಹ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅವ್ರ ನಂಬರ್ಗಳು, ನ್ಯಾಯಬೆಲೆ ಓನರ್ಗಳ ನಂಬರ್ಗಳು ಕಲೆಕ್ಟ್ ಮಾಡೋದಾಗಿರ್ಲಿ, ಮತ್ತೆ ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಎಷ್ಟು BPL ಕಾರ್ಡ್ ಇದೆ, APL ಕಾರ್ಡ್ ಇದೆ, ಅಂತ್ಯೋದಯ ಕಾರ್ಡ್ ಇದೆ, ಅದ್ರ ಪಟ್ಟಿನ ತಗೊಂಡ್ ಬರ್ಬೇಕು ಅಂತ ಎಲ್ಲ ಸದಸ್ಯರಿಗೆ ಹೇಳಿದ್ದಾರೆ. ಅದೇ ತರ ಎಲ್ಲ ಸದಸ್ಯರು ಮಾಡ್ಬೇಕು ಅಂತಾನೂ ನಮ್ಮ ಬಸವರಾಜ್ ಸರ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿದ್ದಾರೆ. ಮತ್ತೆ ಅದಾದ್ಮೇಲೆ ನಮ್ಮ 5 ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿದೆ, ಯುವ ನಿಧಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಇದು ಅನ್ನಭಾಗ್ಯ ಆಗಿರ್ಬೋದು, ಎಲ್ಲಾ ಗ್ಯಾರಂಟಿಗಳ ಫಲಾನುಭವಿಗಳು ಅಂದ್ರೆ ತೀರಾ ಅವಶ್ಯಕತೆ ಇರುವಂತಹ ಫಲಾನುಭವಿಗಳಿಗೆ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕಲೆ ಹಾಕೋದ್ರ ಬಗ್ಗೆ, ಮತ್ತೆ ಅರ್ಹ ಫಲಾನುಭವಿಗಳಿಗೆ ಎಷ್ಟೊಂದು ಜನಕ್ಕೆ ಸಿಗ್ತಿಲ್ಲ ಈ 5 ಗ್ಯಾರಂಟಿಗಳು. ಅದು ಯಾಕೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕಾರಣಗಳನ್ನ ಕಲೆ ಹಾಕೋದ್ರ ಬಗ್ಗೆ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತೆ ವಿಡಿಯೋ ಮಾಡ್ಬೇಕು ಅಂತಾನೂ ಸಹ ಹೇಳಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಅವ್ರ ಅಕೌಂಟ್ಗೆ ಬರೋಂತ 2,000 ರೂಪಾಯಿ ದುಡ್ಡು ಏನು ಮಾಸಿಕ 2,000 ತಗೊಂತಾ ಇದಾರೆ ಹೆಣ್ಮಕ್ಳು, ಅದನ್ನ ಯಾವ ಪರ್ಪಸ್ಗೆ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವೊಂದು ವಿಡಿಯೋ ಮಾಡಿ ನಾವು ನಮ್ಮ ಅಧ್ಯಕ್ಷರಿಗೆ ತಲುಪಿಸ್ಬೇಕು ಅಂತಾನೂ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ 14 ಜನ ಸದಸ್ಯರು ಸೇರಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಸದಸ್ಯರುಗಳು 14 ಸಮಿತಿ ಸದಸ್ಯರು ಪ್ರತಿ ಒಂದು ವಾರ್ಡ್ಗೆ ಹೋಗಿ, ಪ್ರತಿ ಒಂದು ರೇಷನ್ ಅಂಗಡಿಗೆ ಹೋಗಿ ಜನರಿಗೆ ಏನೇನು ಸಮಸ್ಯೆ ಆಗ್ತಿದೆ, ಏನೇನು ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ವಿವರಣೆ ತಗೊಂಡು ಎಷ್ಟು ಕಾರ್ಡ್ಗಳಿವೆ, ಎಷ್ಟು ಎಲ್ಲರಿಗೂ ಫಲಾನುಭವಿಗಳಿಗೆ ಅಕ್ಕಿಗಳು ಹೋಗ್ತಿದೆಯಾ ಇಲ್ವಾ ಅಂತ ಒಂದು ಸರ್ವೆ ಮಾಡೋಕ್ಕೆ ಒಂದು ಆದೇಶ ಕೊಟ್ಟರು. ಅಂಗಡಿ ಎಲ್ಲ ಹೋಗ್ಬಿಟ್ಟು ಎಷ್ಟೆಷ್ಟು ಅಂಥದ್ದೇ ಎಷ್ಟಿದೆ, ಮತ್ತೆ APL ಎಷ್ಟಿದೆ ಅದೆಲ್ಲ ಮಾಹಿತಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಈ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಪಪ್ರಚಾರ ಮಾಡ್ತಾ ಇರೋದು ಬಂದ್ಬಿಟ್ಟು ಈ ತಿಂಗಳದು ಆಲ್ರೆಡಿ 5ನೇ ತಾರೀಕೆ ಬಂದ್ಬಿಟ್ಟಿದೆ. ಅದು ಯಾರಿಗೆ ಬಂದಿಲ್ಲ, ಯಾರಿಗೆ ಕ್ಯಾನ್ಸಲ್ ಆಗಿರೋರು ಮಾತ್ರ ಬಂದಿಲ್ಲ. ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರನೇ ಗೃಹಲಕ್ಷ್ಮಿ ಬಂದಿಲ್ಲ. ಅವ್ರು ಎಲ್ಲರೂ ಪ್ರಚಾರ ಮಾಡ್ತಾ ಇರೋದಲ್ಲ ಅಪಪ್ರಚಾರ. ದಯವಿಟ್ಟು ಅದನ್ನ ಯಾರನ್ನು ತಗೋಬಾರ್ದು ಅಂತ ಹೇಳ್ತೀನಿ. ನನ್ನ ಹತ್ರ ಪ್ರೂಫ್ ಸಮೇತನೂ ಇದೆ. ನಾನು ಡೈಲಿ ಆಫೀಸಲ್ಲಿ ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಟ್ಟು ಕಳಿಸ್ತೀನಿ, ಬಂದಿದೆ ಇಲ್ಲ ಎರಡನ್ನೂ. ಏನಕ್ಕೆ ಬಂದಿಲ್ಲ ಅಂತಾನು ನಾನು ಮಾಹಿತಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಎಷ್ಟು ಜನ ಬಂದಿದ್ರು ಮೇಡಮ್? ತುಂಬಾ ಜನ ಬಂದಿದ್ದಾರೆ. ಮತ್ತೆ ಮಾಡಿಸ್ಕೊಳ್ದವ್ರು ಮಾಡಿಸ್ಕೊಂಡಿದ್ದಾರೆ. ಮಾಡಿರೋರ್ಗೆ ಏನು ಕ್ಯಾನ್ಸಲ್ ಆಗಿದೆ ಅಂತಾನು ಮಾಹಿತಿ ಕೊಟ್ಟಿದೀವಿ. ಮತ್ತೆ ತಿರ್ಗಾ ಏನು ಇವಾಗ ಎಷ್ಟು ಎಲ್ಲ ಜಾಸ್ತಿ ಬರ್ತಾ ಇರೋದು ಅಂತಂದ್ರೆ ಜಾಸ್ತಿ ಏಜ್ ಆದವ್ರಿಗೆನೆ, ಅದಕ್ಕೆ ಖುಷಿ ಪಡ್ಬೇಕು ನಿಜವಾಗ್ಲು. ಈ ನಾನು ಚೆಕ್ ಮಾಡಿರೋರು ಬಂದ್ಬಿಟ್ಟು 80 ವರ್ಷ ಇವ್ರಿಗೆ ನಡ್ಕೊಂಡ್ ಬರಕ್ ಆಗದೆ ಬಂದ್ಬಿಟ್ಟು ನೆನ್ನೆ ಚೆಕ್ ಮಾಡಿಸ್ಕೊಂಡು ಹೋಗಿದ್ದಾರೆ. ರಾಜಾಜಿನಗರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಸರ್? ಮೇಡಮ್, ನಾವು ಏನು 14 ಜನ ನಾವಿದ್ದೀವಿ ಗ್ಯಾರಂಟಿ ಕಮಿಟಿಯ ಸದಸ್ಯರು ನಮ್ಮ ರಾಜಾಜಿನಗರದಲ್ಲಿ. ಪ್ರತಿ ವಾರ್ಡ್ಗೂ ಹೋಗಿ ಅಲ್ಲಿ ಸರಿಯಾಗಿ ಏನು ಎಲ್ಲ ಫಲಾನುಭವಿಗಳಿಗೆ ಎಲ್ಲ ಸೇರ್ತಿದೆಯಾ, ಏನೆಲ್ಲ ಅವ್ರಿಗೆ ಇದು ಗ್ಯಾರಂಟಿ ಸಮಿತಿಯಿಂದ ಇದು ಬರ್ತಿದೆಯಾ ಅಂತ ಒಂದು ವಿಚಾರಣೆ ಮಾಡಿ ಅಂತ ಹೇಳಿದ್ದಾರೆ.